ಹಲೋ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ವ್ಲಾಗ್ನಲ್ಲಿ ನಾನು ಓರಿಯನ್ ಮಾಲ್ ಆ್ಯಂಡ್ ಮಂತ್ರಿ ಮಾಲ್ಗೆ ಶಾಪಿಂಗ್ಗೆ ಅಂತ ಹೋಗಿದ್ದೆ. ಸೊ ಆ ಶಾಪಿಂಗ್ ವ್ಲಾಗ್ನ ಇಲ್ಲಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಓರಿಯನ್ ಮಾಲ್ಗೆ ಹೋಗ್ತಿದ್ದಂಗೆ ಎಂಟ್ರಿಲಿ ಆ್ಯಮ್ಲೀಸ್ ಅವರು ಈ ಥರ ಸ್ಟಾಲ್ ಹಾಕ್ಕೊಂಡಿದ್ದಾರೆ. 70% ಆಫ್ ಇದೆ ಆನ್ MRP. ಮೆನಿ ಥಿಂಗ್ಸ್ ತುಂಬ ಚೆನ್ನಾಗಿತ್ತು. ಮಕ್ಳಿಗೆ ಬೇಕಾಗಿರೋ ಐಟಮ್ಸು, ಆಟಿಕೆಗಳು ಇಲ್ಲಿ ತುಂಬ ಡಿಸ್ಕೌಂಟ್ ಸೇಲ್ನಲ್ಲಿ ಸಿಗ್ತಿದೆ. ಸೊ ನೀವು ಹೋದಾಗ ವಿಸಿಟ್ ಮಾಡಿ. ಸೊ ಎಲ್ಲನೂ 70%ಗಿಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ 70 to 50%ಗೆ ಇಯರ್ ಎಂಡ್ ಸೇಲ್ ನಡೀತಾ ಇದೆ. ಸೊ ತುಂಬ ಜನ ತೊಗೊಳ್ತಾಯಿದ್ರು. ಸೊ ನಾವು ಹೋಮ್ ಸೆಂಟರಲ್ಲಿ ಒಂದು ಗೃಹ ಪ್ರವೇಶಕ್ಕೆ ಗಿಫ್ಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ವಾಲ್ ಪೇಂಟಿಂಗ್ ಆ ಥರ ಏನಾದರೂ ಕೊಡೋಣ ಅಂತ. ಸೊ ಒಳಗಡೆ ಬಂದ್ವಿ. ಹೀಗೆ ಹತ್ತಿ ಬರುವಾಗ ಇಲ್ಲಿ ಮಿನಿ ಕೇಕ್ಸ್ಗಳು ಇತ್ತು. ಎಷ್ಟು ಕ್ಯೂಟಾಗಿದೆ ನೋಡಿ, ಕ್ರಿಸ್ಮಸ್ ಕೇಕು. ಸೊ ಅದರದ್ದು ಕ್ಲಿಪ್ ಹಾಕಿದ್ದೀನಿ. ಸೊ ಹೋಮ್ ಸೆಂಟರ್ಗೆ ಎಂಟರ್ ಆದ್ವಿ. ಹಾಗೆ ನೋಡ್ಕೊತಾ ಬರ್ತಾಯಿದ್ವಿ. ಹೋಮ್ ಸೆಂಟರಲ್ಲಿ ಕೂಡ 50% ಆಫ್ ನಡೀತಾ ಇದೆ ಆನ್ ಫ್ಯೂ ಐಟಮ್ಸ್. ಹಾಗೆ ಹೋಮ್ ಸೆಂಟರ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಸೊ ಯಾರಾದರೂ ನಿಮ್ಮ ಹೋಮ್ ಲುಕ್ನ ಚೇಂಜ್ ಮಾಡ್ಕೊಬೇಕು ಅಂತ ಅಂದರೆ ಐದರ್ ಡೈನಿಂಗ್ ಟೇಬಲ್ ಮೇಲೆ ಮಧ್ಯ ವಾಸ್ ಇಡೋದಕ್ಕೆ ಅಥವಾ ಡಿಫ್ರೆಂಟ್ ಪ್ಲೇಟ್ಸ್ ಯೂಸ್ ಮಾಡೋದಕ್ಕೆ, ಕ್ರಾಕರಿ ಯೂನಿಟ್ಸ್ ಅಪ್ಡೇಟ್ ಮಾಡೋದಕ್ಕೆ ಇಲ್ಲಿ ಬರ್ಬೋದು. ಬಟ್ ಲಿಟಲ್ ಬಿಟ್ ಕಾಸ್ಟ್ಲಿ. ಈ ಥರ ಆಫರ್ ಇರೋ ಟೈಮಲ್ಲಿ ನೀವು ಯುಟಿಲೈಸ್ ಮಾಡ್ಕೊಂಡು ತೊಗೊಬೋದು. ಇಲ್ಲಿ ನೋಡಿ, ಗಿಫ್ಟ್ ಐಟಮ್ಸ್ ಅಂತೂ ತುಂಬ ಕಲೆಕ್ಷನ್ಸ್ ಇದೆ. ಬುದ್ಧ, ಗಣೇಶ, ಈ ಥರ ಡೆಕೋರೇಟಿವ್ ಪೀಸ್ ಅಂತೂ ಒಂದಕ್ಕಿಂತ ಒಂದು ಯುನೀಕ್ ಆಗಿದೆ. ನಮಗಂತೂ ಯಾವ್ದು ತೊಗೊಬೇಕಂತಲೇ ಕನ್ಫ್ಯೂಸ್ ಆಗ್ತಾಯಿತ್ತು. ಸೊ ಇದೆಲ್ಲ ನೋಡ್ಬೋದು, 50% ಆಫಲ್ಲಿದೆ. ಸೊ ವಾಲ್ ಪೇಂಟಿಂಗ್ ನೋಡೋಣ ಅಂತ ಬಂದ್ವಿ. ಇದು ಗಡಿಯಾರನೂ ಕೊಡ್ಬೋದು. ಸೊ ವಾಲ್ ಪೇಂಟಿಂಗೂ ನೋಡಿ ತುಂಬ ಚೆನ್ನಾಗಿದೆ, ಯುನೀಕ್ ಆಗಿದೆ. ಐಕಿಯಾಗಿಂತ ಜಾಸ್ತಿ ಹೋಮ್ ಡೆಕೋರೇಷನ್ ಕಲೆಕ್ಷನ್ಸ್ ಇಲ್ಲಿದೆ. ಐಕಿಯಾದಲ್ಲಿ ಎಲ್ಲ ಬೇರೆ ಥರ ಫರ್ನಿಚರ್ ರಿಲೇಟೆಡ್ ಸಿಗ್ಬೋದು, ಬಟ್ ಹೋಮ್ ಸೆಂಟರಲ್ಲಿ ಯುನೀಕ್ ಕಲೆಕ್ಷನ್ಸ್ ಅಂತ ಅಂದ್ಕೊತೀನಿ ನಾನು. ನನಗನ್ನಿಸ್ತು. ಒಬ್ಬೊಬ್ಬರು ಒಪಿನಿಯನ್ ಚೇಂಜ್ ಆಗುತ್ತೆ. ಹಾಗೆ ಇದು ಸೋಫಾ ಸೆಟ್ ಮೇಲೆ ಕುಷನ್ ಕವರ್ಸ್ ಆಗಿರ್ಬೋದು, ಅದು ಎಂಬ್ರಾಯ್ಡ್ರಿ ಇತ್ತು, ತುಂಬ ಕ್ಯೂಟಾಗಿದೆ. ನೋಡಿ, ಇದಂತೂ ಚೇರು ಎಷ್ಟು ಕ್ಯೂಟಾಗಿದೆ. ಇದೆಲ್ಲ ಎಂಬ್ರಾಯ್ಡ್ರಿ ಮಾಡಿರೋ ಕುಷನ್ಸು. ಸೊ ತುಂಬ ಚೆನ್ನಾಗಿದೆ. ಇವನ್ ಇದು ಸೆರಾಮಿಕ್ ಪ್ಲೇಟ್ಸು ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ, ಟೇಬಲ್ ಮೇಲೆ ಇಡೋದು, ಇದು ಕೂಡ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ನಾವು ಥಿಂಕ್ ಮಾಡ್ತಿದ್ರಿ ಇದ್ರ ಮೇಲೆ ಬಿಸಿ ಇಟ್ಟರೆ ಏನೂ ಆಗಲ್ವಾ ಅಂತ ಅಂದ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡಿಬಿಟ್ಟು ಡೆಕೋರೇಟಿವ್ ಐಟಮ್ಸ್ ಥರ ಇಟ್ಕೊಂಡಿದ್ದಾರೆ. ಸ್ಪೂನ್ ಆ್ಯಂಡ್ ಕಟ್ಲರಿ ಕಲೆಕ್ಷನ್ ಕೂಡ ತುಂಬ ಇದೆ. ಇದರಲ್ಲಿ ರೋಸ್ ಗೋಲ್ಡು ಎಲ್ಲ ಕಲರು ಬಂದುಬಿಟ್ಟಿದೆ. ನಾವು ನಮ್ಮ ಮನೇನ ಆವಾಗವಾಗ ಅಪ್ಡೇಟ್ ಮಾಡಬೇಕು ಅನಿಸುತ್ತೆ ಈ ಥರ ಹೊಸ ಹೊಸ ಕಲೆಕ್ಷನ್ಸ್ ಬಂದಾಗ. ಟೇಬಲ್ ರನ್ನರ್ಸು, ಕುಕ್ಕಿಂಗ್ ಐಟಮ್ಸ್, ಕುಕ್ವೇರ್ಸ್ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನೀವು ಈ ಕಡೆ ಓರಿಯನ್ ಮಾಲ್ ಕಡೆ ಹೋದಾಗ ಅಥವಾ ಮಂತ್ರಿ ಮಾಲಲ್ಲಿ ಕೂಡ ಇದೆ. ಸೊ ನಮಗೆ ಇಲ್ಲಿ ಬೇಕಾಗಿರೋ ವಾಲ್ಪೇಪರು ಅಲ್ಲಿ ಆ ಬ್ರಾಂಚಲ್ಲಿ ಇದೆ ಅಂತ ಅಂದಿದ್ರಿಂದ ನಾವು ಇದಾದಮೇಲೆ ಅಲ್ಲಿ ಕೂಡ ಹೋದ್ವಿ. ಸೊ ಬಾತ್ರೂಮ್ಸ್ ನೋಡ್ಬೋದು. ಬಾತ್ ಆದಮೇಲೆ ಯೂಸ್ ಮಾಡೋ ಟವಲ್ಸ್, ತುಂಬ ಕಲರ್ಸ್ ಕಲೆಕ್ಷನ್ಸ್ ಇತ್ತು. ನೋಡಿ, ನಾವು ಬ್ಲ್ಯಾಂಕೆಟ್ ಹಾಕ್ಕೊತೀವಲ್ಲ, ಅದು ಏರ್ ಪ್ಯೂರಿಫೈ ಮಾಡುತ್ತಂತೆ. ನಾನು ಹಿಂಗೆ ಅಂತ ಕೇಳ್ತಾ ಇದ್ದೆ. ಇದು ನೋಡಿ, ಇದು ನಿಜವಾದ ಪ್ಲ್ಯಾಂಟ್ ಅಲ್ಲ, ಬಾಳೆ ಗಿಡ, ಬಾಳೆ ಹಣ್ಣು ಬಿಟ್ಟಿದೆ. ಎಷ್ಟು ಯುನೀಕ್ ಆಗಿದೆ. ಸೊ ಓಕೆ, ಮಂತ್ರಿ ಮಾಲ್ಗೆ ನಂಗೆ ಬೇಕಾಗಿದ್ದು ಇಲ್ಲಿ ಕಲೆಕ್ಷನ್ ಸಿಗಲಿಲ್ಲ. ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಓರಿಯನ್ ಮಾಲ್ ಎಷ್ಟು ಕ್ರೌಡ್ ಇದೆ ನೋಡಿ. ಇನ್ನು ಕ್ರಿಸ್ಮಸ್ 25th ಇರೋದು, ಬಟ್ ಈ ವೀಕೆಂಡೇ ಎಷ್ಟು ಕ್ರೌಡ್ ಆಗಿದೆ ಅಂತ. ಸೊ ನೀವಂತೂ ಕ್ರಿಸ್ಮಸ್ ನ್ಯೂ ಇಯರ್ಗೆ ಇಲ್ಲಿಗೆ ಹೋಗ್ತಿದ್ದೀರಾ ಅಂತ ಅಂದರೆ ಬಿ ಪ್ರಿಪೇರ್ಡ್. ತುಂಬ ಅಂದರೆ ತುಂಬ ಜನ ಇರ್ತಾರೆ. ಪಾಪು ನೋಡಿ, ಆ ಸಂತಾಕ್ಲಾಸ್ ಟೋಪಿ ಎಷ್ಟು ಕ್ಯೂಟಾಗಿದೆ, ಕ್ರಿಸ್ಮಸ್ಸಿಗೆ ಹಾಕಿರೋದು. ಸುಮ್ಮನೆ ಹಾಗೆ ಕ್ಲಿಪ್ ತೊಗೊಂಡೆ, ಕ್ಯೂಟಾಗಿರೋದನ್ನ.
ಬೆಂಗಳೂರಲ್ಲಿ ಚಳಿ ಅಂತೂ ತುಂಬ ಜಾಸ್ತಿ ಆಗಿದೆ. ಈವ್ನಿಂಗ್ ಆಗ್ತಿದ್ದಂಗೆ ಅದು ಈ ನೀರಿಗೂ ಇದಕ್ಕೂ ತುಂಬ ಚಳಿ ಆಗ್ತಾಯಿತ್ತು. ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಈ ಪಾಪು ಕೂಡ ಒಂದು ಏರ್ ಬ್ಯಾಂಡ್ ಹಾಕಿತ್ತು ಕ್ರಿಸ್ಮಸ್ಸು, ಎಷ್ಟು ಕ್ಯೂಟಾಗಿದೆ. ಸೊ ಅಲ್ಲಿಂದ ನಾವು ಓರಿಯನ್ ಮಾಲಿಗೆ ಬಂದ್ವಿ. ಸೊ ಇಲ್ಲಿ ಕೂಡ ಡೆಕೋರೇಷನ್ ತುಂಬ ಕ್ಯೂಟಾಗಿ ಮಾಡಿದ್ದಾರೆ. ಕ್ಯಾಸ್ಟಲ್ ಥೀಮಲ್ಲಿ ಮಾಡಿದರು. ಯೂನಿಕಾರ್ನ್ ಕ್ಯಾಸ್ಟಲ್ ಥೀಮು ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿಂದ ಈ ಹೋಮ್ ಸೆಂಟರ್ಗೆ ವಿಸಿಟ್ ಮಾಡಿದ್ವಿ. ಇಲ್ಲಿನ ಕಲೆಕ್ಷನ್ನು ಅಲ್ಲಿ ಫರ್ನಿಚರ್ ಇಲ್ಲ, ಇಲ್ಲಿ ಫರ್ನಿಚರ್ ಕೂಡ ಇದೆ. ಸೊ ಹಾಗೆ ನಿಮಗೆ ಕ್ಲಿಪ್ ಹಾಕಿದ್ದೀನಿ ಯಾವ್ಯಾವ ಥರ ಫರ್ನಿಚರ್ ಇಲ್ಲಿ ಸಿಗ್ಬೋದು ನೋಡಿ. ಅದೆಲ್ಲ ಯೂನಿಕ್ ಪೀಸಸ್ಸು, ಎಷ್ಟು ಚೆನ್ನಾಗಿದೆ ಡೆಕೋರೇಟಿವ್ ಪೀಸಸ್ಸು. ನಮಗೆ ಬೇಕಾಗಿರೋ ವಾಲ್ಪೇಪರ್ ಅಲ್ಲಿ ಕಾಣಿಸ್ತಿತ್ತಲ್ಲ ಅದು ಸಿಕ್ತು. ಸೊ ಅದನ್ನು ಗಿಫ್ಟ್ ಮಾಡೋದಕ್ಕೆ ತೊಗೊಂಡ್ವಿ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಟೇಬಲ್ಲು ಯೂನಿಕಾಗಿ ಮಾರ್ಬಲಿಂದ ಮಾಡಿರೋದು. ಅಟ್ಲೀಸ್ಟು ಈ ಕಡೆ ಬಂದಾಗ ವಿಸಿಟ್ ಮಾಡಿದ್ರೆ ಒಂದು ಐಡಿಯಾ ಸಿಗುತ್ತೆ ನಮ್ಮ ಮನೆಯಲ್ಲೂ ಯಾವ ಥರ ಐಟಮ್ಸ್ ಇಡ್ಬೋದು ಅಂತ. ಹ್ಯಾಂಡ್ ವಾಶ್ ನೋಡಿ, ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗೋ ಥರ ಮರ್ಮೈಡ್ ಥೀಮು ಎಲ್ಲ ಇದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ.